ವ್ಯೋಮಾತೀತಂ ನಿರಂಜನಂ ನಾದಬಿಂದ ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಬಸವಾದಿ ಪ್ರಮಥರಲ್ಲಿ, ಎಲ್ಲ ಆರಾಧ್ಯ ಗುರುದೇವರಲ್ಲಿ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಸ್ಮರಣೆ ಮಾಡಿಕೊಳ್ತಾ ಮನದಲ್ಲಿ, ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನ, ಪೂಜ್ಯರನ್ನ ಮತ್ತು ನನ್ನ ಮಾರ್ಗದರ್ಶಕರು ಆದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರನ್ನ ಈ ಒಂದು ಸಂದರ್ಭದಲ್ಲಿ ಸ್ವಾಗತದೊಂದಿಗೆ, ಹಾಗೂ ದೇಗುಲ ಮಠದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಪುಟ್ಟಣ್ಣ ಅವರೇ, ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರೇ, ಹಾಗೂ ಡಾಕ್ಟರ್ ಶಂಕರಲಿಂಗ ಅವರೇ, ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತಹ ಹರಗುರುಚಾರಮೂರ್ತಿ ಎಲ್ಲ ಭಕ್ತಾಶಯಗಳಲ್ಲಿ ಶರಣನ್ನು ಸಮರ್ಪಿಸುತ್ತಾ, ನಾನು ಭಾಷಣಕಾರನಲ್ಲ. ಪ್ರತಿ ಸರಿನೂ ನಾನು ಇದನ್ನು ಹೇಳ್ತಾನೆ ಇರ್ತೀನಿ, ಆಗ ಬುದ್ಧಿಯವ್ರುಗಳೆಲ್ಲ ಮಾತಾಡಿ ಅಂತ ಹೇಳ್ತಾನೆ ಇರ್ತಾರೆ. ನಾನು ಸಿದ್ಧಗಂಗಾ ಮಠದಲ್ಲಿ ಇದ್ದಾಗ ಶಿವಕುಮಾರ ಸ್ವಾಮೀಜಿಗಳಿಗೆ ರಾತ್ರಿ ಹೊತ್ತು ಪೂಜೆಗೆ ಇರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ನಂಜುಂಡ ಸ್ವಾಮಿಗಳವರ ವಿಚಾರಗಳನ್ನ ಕೇಳ್ತಾ ಇದ್ರು. ನನಗಂತೂ ಅದ್ರ ಬಗ್ಗೆ ಏನೂ ಅರಿವಿರಲಿಲ್ಲ, ಯಾಕೆಂದ್ರೆ 120-150 ವರ್ಷಗಳ ಹಿಂದಿನ ಗುರುಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ನಮ್ಮ ಗುರುಗಳನ್ನ ಬಂದು ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಯಾವ ವೈದಿಕವನ್ನ ವಿಚಾರಗಳನ್ನ ಬ್ರಾಹ್ಮಣ ಸಂಪ್ರದಾಯದಿಂದ ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯಕ್ಕೆ ವರ್ಗಾಯಿಸಿ ಅದನ್ನ ಕೊಟ್ಟಂತಹ ಗ್ರಂಥಗಳನ್ನ ನಾವು ಅಳವಡಿಸ್ಕೊಂಡಿರುವಂಥದ್ದು ನಿಮ್ಮ ನಂಜುಂಡ ಸ್ವಾಮಿಗಳವರ ಗ್ರಂಥಗಳಿಂದ. ಅವರ ಗ್ರಂಥಗಳನ್ನ ನೋಡಿದ್ದೀರಾ ಅಂತ ಕೇಳ್ತಾ ಇದ್ರು. ನಾನಿಲ್ಲ ಬುದ್ಧಿ, ಅದ್ರ ಬಗ್ಗೆ ನನಗೇನಾದ್ರೂ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಾದ್ಮೇಲೆ ನಮ್ಮ ಗುರುಗಳನ್ನ ಕೇಳಿದೆ. ನಮ್ಮ ಗುರುಗಳು ಇಲ್ಲ ಕಣ್ರಿ, ಗೊತ್ತಿಲ್ಲ, ನನಗೂ ಅದ್ರ ಬಗ್ಗೆ ಏನಷ್ಟಿಲ್ಲ ಅಂತಂದ್ರು. ಆಮೇಲೆ ಪುಸ್ತಕಗಳನ್ನೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿದೆ, ವಿಚಾರಿಸಕ್ಕೆ ಶುರು ಮಾಡಿದೆ. ನಮ್ಮ ಬೇಲಿ ಮಠದ ಶ್ರೀಗಳಲ್ಲಿ ಒಂದು ಶಿವಾನುಭವ ಶಾಸ್ತ್ರ ಗ್ರಂಥ ಸಿಕ್ತು 4 ವರ್ಷದ ಹಿಂದೆ, ಅದನ್ನ ಮುದ್ರಣ ಮಾಡಿಸ್ದೆ. ಅದಾದ್ಮೇಲೆ ಮತ್ತೆ ಪಾದೋದಕ ವಿಧಿ ಅನ್ನತಕ್ಕಂಥದ್ದು ನಮ್ಮ ವನ್ನಂಗವಿ ಮಠ ಶಿವಗಂಗೆ ಹತ್ರ ಸಿಕ್ತು. ಹೀಗೆ ಅವ್ರ ಹತ್ರನೂ ತಗೊಂಬಂದು ಈ 3ನೇ ವರ್ಷದಲ್ಲಿ ಮುದ್ರಣ ಮಾಡಿದೆ. ಅದಾದ್ಮೇಲೆ ಶಿವಸುದ್ದಿ ಮಣಿಮಾಲ ಅಂತ ಹೇಳಿ ನಮ್ಮ ಬಂಡೆ ಮಠದಲ್ಲಿ ಸಿಕ್ತು, ಬಸವಲಿಂಗ ಸ್ವಾಮಿಗಳು ಕೊಟ್ಟು, ಅದನ್ನು ಸಹ ತಗೊಂಬಂದು ನಾನು ಮುದ್ರಣ ಮಾಡಿದೆ. ಹಾಗೆ ಇವಾಗ ಸಿಕ್ಕಿರುವಂತಹ ಗ್ರಂಥ ವೀರಶೈವ ದಶಕರ್ಮ ವಿಧಿ, ಇದು ವೈದಿಕರಿಗೆ ಮೀಸಲಾಗಿದ್ರು ಸಹ ಪೂಜ್ಯರು ಹೇಳ್ತಾ ಇದ್ರು, ಇದಕ್ಕೆ ಗೊತ್ತು ಕೊಟ್ಟಿದ್ದೀರಲ್ಲ ನೀವು ಅಂತ. ಎಲ್ಲದಕ್ಕೂ ಕೊಡ್ಲೇಬೇಕಾಗತ್ತೆ, ಯಾಕೆಂದ್ರೆ ಅದು ನಮ್ಮ ಮಠದಿಂದ ಮುದ್ರಣ ಆಗಿರೋದು, ನಮ್ಮ ಗುರುಗಳಿಂದ ಮುದ್ರಣ ಆಗಿರೋದ್ರಿಂದ ನಾನು ಅದನ್ನು ಬಿಡದೆ ಮುದ್ರಣವನ್ನ ಮಾಡಬೇಕಾಗಿ ಬಂದಿದೆ. ಅದ್ರ ಜೊತೆಗೆ ಈ ಗ್ರಂಥ ಸಿಕ್ಕಿದ್ದಿಲ್ಲಿ ಅಂತಂದ್ರೆ ನನಗೆ ಆಂಧ್ರದಲ್ಲಿ ಒಬ್ಬ ಪುರೋಹಿತರ ಹತ್ರ ಸಿಕ್ತು. ನಾನು ಎಲ್ಲರ ಹತ್ರ ವಿಚಾರಣೆ ಮಾಡುವಾಗ ಅದು ಆಂಧ್ರದಲ್ಲಿ ಒಬ್ಬ ಪುರೋಹಿತ ಹತ್ರ ಇತ್ತು ಬುದ್ಧಿ ಅಂತಂದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸಿ ಅದನ್ನ ಮುದ್ರಣ ಮಾಡಿಸಿದ್ದೀನಿ. ಹಾಗೆ ಮುಂದಿನ ವರ್ಷಕ್ಕೂ ಸಹ ಗರ್ಭಧಾರಣ ವಿಧಿ, ಲಿಂಗಧಾರಣ ವಿಧಿ, ಗೃಹ ಪ್ರವೇಶ ವಿಧಿ ಅನ್ನತಕ್ಕಂಥದ್ದು 3 ಸೇರಿಸಿ ಆ ವಿಧಿಗಳನ್ನ ಮುದ್ರಣ ಮಾಡಲಿಕ್ಕೆ ಬಾಲಚಂದ್ರ ಅವರಿಗೆ ಆಗ್ಲೇ ಜವಾಬ್ದಾರಿಯನ್ನ ಕೊಟ್ಟಿದ್ದೇನೆ. ಅದಾದ್ಮೇಲೆ ಪರಮ ಪೂಜ್ಯರು ನಮ್ಗೆ ಯಾವಾಗಲೂ ಮಾರ್ಗದರ್ಶನ ಮಾಡ್ತಿರ್ತಾರೆ, ಬೇಗ ಕಾರ್ಯಕ್ರಮ ಮಾಡಿ. ಆದ್ರೂ ನಾನು ಯಾರಿಗೆ ಫೋನ್ ಮಾಡ್ಕೊಬೋದು, ಲೇಟ್ ಮಾಡ್ತೀರಾ ಅಂತಿದ್ರು. ಅದಕ್ಕೋಸ್ಕರ ನಾನು ಈ ಸರಿ ಶಾಮಿಯಾನಗಳನ್ನು ಹಾಕ್ಸೋಕೆ ಪ್ರಯತ್ನ ಮಾಡಿದೆ. ಸದ್ಯ ಮಳೆ ನಮ್ಗೆ ದೇವ್ರ ದಯೆಯಿಂದ, ಗದ್ಯಪ್ಪನ ದಯೆಯಿಂದ ಬಿಡುವು ಮಾಡಿಕೊಟ್ಟೆ, ತುಂಬಾ ಸಂತೋಷ ಅದಕ್ಕೆ. ಹಾಗೆ ನಮ್ಮ ಜನ ಹೇಗೆ ಅಂತಂದ್ರೆ, ಬಾಲಚಂದ್ರ ಅವರು ಹೇಳ್ತಾ ಇದ್ರು, ಪುಸ್ತಕಗಳನ್ನ ನೀವು ಓದಿಲ್ಲದ ಚಿಂತೆಲ್ಲ ಮನೇಲಿ ಇಟ್ಕೊಳ್ಳಿ ಅನ್ನೋಂಥ ಮನಸ್ಥಿತಿ. ಯಾಕೆಂದ್ರೆ ಇವತ್ತು ನನಗೆ 120-150 ವರ್ಷದ ಗ್ರಂಥ ನಮಗೆ ಸಿಕ್ಕಿದೆ ಅಂತಂದ್ರೆ ಅದು ಅರ್ಥ ಮಾಡ್ಕೋಬೇಕು, ಅದು ವ್ಯಾಲ್ಯೂ ಎಷ್ಟಿದೆ, ಅದು ಬೆಲೆ ಎಷ್ಟಿದೆ ಅಂತ. ಹಾಗೆ ನಮ್ಮಲ್ಲಿ ನಮ್ಮ ಗುರುಗಳೊಬ್ರು ಮಾತು ಹೇಳ್ತಿದ್ರು, ಕೇರಳಿಯನ್ಸು ಬರೆದು ಓದ್ತಾರಂತೆ, ತಮಿಳಿಯನ್ಸು ಕೊಂಡ್ಕೊಂಡು ಓದ್ತಾರಂತೆ. ಕನ್ನಡದು ಹೇಗೆ ಅಂತಂದ್ರೆ, ಸ್ವಾಮಿ ಒಂದ್ ಸ್ವಲ್ಪ ಪೇಪರ್ ಕೊಡ್ತೀರಾ, ಸ್ವಾಮಿ ಒಂದ್ ಸ್ವಲ್ಪ ತಗೊಂಡು ನೋಡ್ಕೊಂಡ್ ಕೊಡ್ಬೋದಾ, ಈ ಮನಸ್ಥಿತಿ ಇಟ್ಕೊಂಡಿರೋಂಥವ್ರು. ಹಾಗಾಗಿ ಗ್ರಂಥಗಳನ್ನ ದಯವಿಟ್ಟು ಹಣ ಕೊಟ್ಟು ಕೊಂಡ್ಗಣಿಗೆ ತಕ್ಕಾಗಿ ನೀವು ತಿಳ್ಕೊಂಡ್ರೆ ನಿಮ್ಮ ಮಕ್ಕಳುಗಳಿಗೆ ಒಂದ್ ಸ್ವಲ್ಪ ಅರಿವನ್ನು ಮೂಡಿಸ್ಬೋದು. ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ಅರಿವು ಬರೋದೇ ಇಲ್ಲ. ಹಾಗಾಗಿ ಅದ್ರ ಕಡೆ ಒಂದಿಷ್ಟು ಗಮನವನ್ನು ಹರಿಸುವಂತ ಪ್ರಯತ್ನ ನಿಮ್ಮದಾಗ್ಲಿ, ಇದನ್ನ ಸ್ವಲ್ಪ ಉಳಿಸುವಂತ ಪ್ರಯತ್ನ ನಮ್ದಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಫಸ್ಟ್ ಬುನಾದಿ
ಸಭಾ ಕಾರ್ಯಕ್ರಮಕ್ಕೆ ಬುನಾದಿ ಹಾಕೊಟ್ಟಂತರು ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು. 4-5 ವರ್ಷದಿಂದ ಪಿನಾಕ್ಪಾಣಿ ಅವರು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರು. ಅದರಂಗಿ ರುದ್ರೇಶು ಮತ್ತೆ ಇವರು ಹೋಗ್ರಿ ಅಲ್ಲಿ ವಚನ ಗಾಯನ ಆಡಿ, ಇವತ್ತು ಕಾರ್ಯಕ್ರಮ ಇದೆ ನಾನು ಬರ್ತೀನಿ ಅಂತಂದ್ರು. 5-6 ವರ್ಷದಿಂದ ಬಂದು ಅವ್ರು ವಚನ ಗಾಯನ ಶುರು ಮಾಡಿದ್ರು. ಪೂಜ್ಯರ ಆಶೀರ್ವಾದದಂತೆ ಇವತ್ತೆಲ್ಲ ನಡ್ಕೊಂಬಂದಿದೆ. ಹಾಗೆ ಅವ್ರು ಹೇಳಿದಾಗೆ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದ್ವಿ. ಅರ್ಚನೆ, ಅರ್ಪಣೆ, ಅನುಭವ ಅನ್ನತಕ್ಕಂಥ ವಿಚಾರಗಳು ಎಲ್ಲ ಭಕ್ತರಿಗೂ ಸಿಗ್ಬೇಕು ಅನ್ನೋದು ನನ್ನ ಕಾಳಜಿ. ಹಾಗೆ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಅವ್ರ ಆಶೀರ್ವಾದದಿಂದ ಎಲ್ಲ ನಡೀತಾ ಇದೆ ಅನ್ನೋ ಮಾತಂತ ಹೇಳ್ತಾ ಮಾತಾಡುವಂತ ಜ್ಞಾನಿ ಅಲ್ಲ. ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ಪೂಜ್ಯರ ಗ್ರಂಥಗಳನ್ನು ಉಳಿಸುವಂತ ವ್ಯವಸ್ಥೆ ಆಗಿದೆ. ಅದರ ಜೊತೆಗೆ ನಾನು ಬಾಲಚಂದ್ರ ಅವರಿಗೆ ಇವತ್ತು ವೇದಿಕೆ ಮುಖಾಂತರ ಎಲ್ಲರೂ ನೀವೆಲ್ಲರೂ ಒಂದು ಭಿನ್ನ ಮಾಡ್ಕೊಡ್ಬೇಕು. ಏನು ಅಂತಂದ್ರೆ ತತ್ವ ಪದಗಳ ಹತ್ತ ಗುರುಗಣ ತ್ರಿವಿಧಿ. ನಾನು 3 ವರ್ಷದಿಂದ ಹೇಳ್ತಾ ಇದ್ದೀನಿ ಅವ್ರಿಗೆ. ಇದು ಸಾಮಾನ್ಯ ಜನರಿಗೆ ತುಂಬಾ ಉಪಯುಕ್ತ ಆಗುವಂತ ಗ್ರಂಥ. ಅವ್ರು ಎಲ್ರಿಗೂ ಸಿಗ್ಬೇಕು. ಅದನ್ನ ನೀನ್ ರೆಡಿ ಮಾಡ್ಕೊಡಪ್ಪ, ಅದು ಅರ್ಥ ಸಮೇತ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬಾಲಚಂದ್ರ ನೀನ್ ಏನಿದ್ರು ಇಲ್ಲೇ ಹೇಳ್ಬೇಕಪ್ಪ, ಎಲ್ರು ಮುಂದೆ ಒಪ್ಕೊಬೇಕು, ದಯವಿಟ್ಟು ಅದನ್ನ ಮಾಡ್ಕೊಡಿ ಅನ್ನೋಂತ ಮಾತನ್ನ ಭಿನ್ನ ನಿಮ್ಮೆಲ್ಲರೂ ಪರವಾಗಿ ನಾನು ಕೇಳ್ಕೊಂತ ನಾನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಮಕ್ಕಳನ್ನು ಕರ್ಕೊಂಡ್ ಬನ್ನಿ. ಯಾಕೆಂದ್ರೆ ಮಕ್ಕಳು ಬಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಠ ಮಂದಿರಗಳ ಕಡೆ ಗಮನ ಹರಿಸ್ತಾರೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಗೌರವನೂ ಬರುತ್ತೆ. ಹಾಗಾಗಿ ನೀವು ಬನ್ನಿ, ನಿಮ್ಮ ಭಕ್ತರನ್ನು ಕರ್ಕೊಂಬನ್ನಿ ಅನ್ನೋಂತಕ್ಕಂಥ ಮಾತನ್ನ ಹೇಳ್ತಾ ಈಗ ಪೂಜ್ಯರ ಆಶೀರ್ವಚನ ಇದೆ. ಅವರ ಆಶೀರ್ವಚನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೀವಿ. ಕ್ಷಮಿಸೋಣ.